ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ ಅಂದರೆ 17ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಕಣ್ಮಣಿ ಮತ್ತು ರಾಕಿ ಒಂದು ಕಾರಲ್ಲಿ ಇರ್ತಾರೆ, ಬಾಕಿಯವರೆಲ್ಲ ಹಿಂದೆ ಕಾರಲ್ಲಿ ಬರ್ತಾ ಇರ್ತಾರೆ. ಕಣ್ಮಣಿ ಏನಾದ್ರು ಮಾಡು ರಾಕಿ ಇವಾಗ ಅಂದಾಗ, ಏನು ಮಾಡಲಿ ಕಣ್ಮಣಿ, ಹಿಂದೆಗಡೆ ನಿಮ್ಮ ಕಾರೆಲ್ಲ ಬರ್ತಾ ಇದೆ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ, ನಾನು ಏನು ಮಾಡೋಕ್ಕಾಗುತ್ತೆ ಇವಾಗ ಅಂತ, ಏನಾರು ಪ್ಲ್ಯಾನ್ ಮಾಡು ರಾಕಿ ಅಂದಾಗ, ಸರಿ ಇರು ಅಂತ ಅಂದ್ಬಿಟ್ಟು ರಾಕಿ ಹೇಳ್ತಾರೆ. ಸರಿ ಒಂದು ಕೆಲಸ ಮಾಡು, ಫೋನ್ ಮಾಡಿಬಿಟ್ಟು ಸಿಸ್ಟಮ್ಗೆ ಕನೆಕ್ಟ್ ಮಾಡು, ನಿಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿಬಿಟ್ಟು ಸಿಸ್ಟಮ್ಗೆ ಕನೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ರಾಕಿ ಹೇಳ್ತಾನೆ. ಹಾಂ ಚಿಕ್ಕಪ್ಪಂಗೆ ಅಂದಾಗ, ನೀನು ಕನೆಕ್ಟ್ ಮಾಡೋ ಆಮೇಲೆ ನಾನು ಹೇಳ್ತೀನಿ ಅಂದಾಗ, ಸರಿ ಆಯಿತು ಅಂತ ಕನೆಕ್ಟ್ ಮಾಡ್ತಾಳೆ. ಚಿಕ್ಕವ್ರೆ ಇದು ಕಾರಲ್ಲಿ ಡೀಸೆಲ್ ಇಲ್ಲ, ಡೀಸೆಲ್ ಹಾಕ್ಸ್ಕೊ ಬಂದ್ಬಿಡ್ತೀನಿ ಅಂದಾಗ, ಅವಾಗ ಗೋವಿಂದ ಅವರು ಏನೆಲ್ಲ ಹೇಳ್ತಿದ್ಯಾ, ನೀನು ಬುದ್ಧಿ ತಗೋಗಿಲ್ಲ, ಅಡ ಮಾಡ್ಕಿದ್ಯಲ್ಲ, ಮೊದಲೇ ಕೊಟ್ಟೆ ಇದ್ದ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಗೆಪ್ತಿ ಇಲ್ವೇ ನಿನಗೆ, ಮದುವೆ ದಿವಸ ಡೀಸೆಲ್ ಹುಡ್ಕಾರೆ ಗೊತ್ತಾಗಕ್ಕಿಲ್ವೇನಲ್ಲ ನಿನಗೆ ಅಂತ ಅಂದ್ಬಿಟ್ಟು ಗೋವಿಂದ ಅವರು ರಾಕಿಗೆ ಹೇಳ್ತಾರೆ. ರಾಕಿ, ಅಯ್ಯೋ ಚಿಕ್ಕವ್ರೆ, ಇದು ನಾನು ಓಡಿಸೋ ಕಾರಲ್ಲ, ಕ್ವಾಟ್ಲೆನ ಓಡಿಸೋ ಕಾರು, ನನ್ನ ಕಾರಲ್ಲಿ ಡೀಸೆಲ್ ತುಂಬಿಸಿವ್ನಿ, ಈ ಕಾರಲ್ಲಿ ಡೀಸೆಲ್ ಇಲ್ಲ ಅಂತ ನಂಗೆ ಹೆಂಗೆ ಗೊತ್ತು, ಈಗ ತಾನೇ ನೋಡಿದೆ, ಅದರಿಂದ ಡೀಸೆಲ್ ಹಾಕ್ಸ್ಬೇಕು ಗೌಡ್ರೆ ಅಂತ ಅಂದ್ಬಿಟ್ಟು ರಾಕಿ ಹೇಳ್ತಾನೆ. ಆಮೇಲೆ ಇವರು ಶ್ರೀರಾಮೇಗೌಡರು ಹೇಳ್ತಾರೆ, ಸರಿ ಆಯಿತು ನೀನು ನಡಿ, ನಿನ್ನಿಂದನೇ ನಾವು ಬರ್ತೀವಿ, ಡೀಸೆಲ್ ಹಾಕ್ಸ್ಕೊತಾರೆ, ನಾವು ಅಲ್ಲೇ ಇರ್ತೀವಿ, ಜೊತೆಲಿ ಎಲ್ಲರೂ ಬರವ ಅಂತ ಅಂದ್ಬಿಟ್ಟು ಗೌಡ್ರು ಹೇಳ್ತಾರೆ. ಅವಾಗ ಇವಳು ಕಣ್ಮಣಿಗೆ ಶಾಕ್ ಆಗುತ್ತೆ, ಈಗ ಅಪ್ಪನೂ ಹಿಂದೆನೇ ಬರ್ತಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ರಾಕಿ ಕಣ್ಮಣಿ ಇರ್ತಾರೆ. ಅದೇ ಸಮಯಕ್ಕೆ ಗೌಡ್ರಿಗೊಂದು ಫೋನ್ ಬರುತ್ತೆ, ಇದು ಬೇರೆ ಮಂತ್ರಿಗಳೆಲ್ಲ ಬಂದುಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಬರ್ತದೆ. ಅವಾಗ ನಾಯಕರುಗಳೆಲ್ಲ ಬೇರೆ ನಾಯಕರುಗಳು ಬಂದುಬಿಟ್ಟಿದ್ದಾರೆ ಅಂತ, ಅವ್ರದ್ದು ನಾಯಕರುಗಳೆಲ್ಲ ಬಂದುಬಿಟ್ಟಿದ್ದಾರಾ, ಸರಿ ಸರಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಗೌಡ್ರು ಅಂತಾರೆ. ಗೋವಿಂದ, ಅಲ್ಲಿ ಚತುರ್ಥವ ನಾಯಕರುಗಳೆಲ್ಲ ಬಂದ್ಬಿಟ್ಟವ್ರಂತೆ, ನಾನು ಅವ್ರು ನೋಡ್ಕೋಬೇಕು ಕಣಪ್ಪ, ಮುಂದ್ಕೊಟ್ಟೆ ಹೋಗ್ಬೇಕಲ್ವೇ ನಾನು, ಒಂದು ಕೆಲಸ ಮಾಡು, ಅವನೇ ಡೀಸೆಲ್ ಹಾಕ್ಸ್ಕೊಂಡು ಹುಷಾರಾಗಿ ಬರೋಕ್ಕೆ ಹೇಳು ಅಂತ ಗೌಡ್ರು ಹೇಳ್ತಾರೆ. ಆವಾಗ ಕಣ್ಮಣಿಗೆ ರಾಕಿಗೆ ಸಮಾಧಾನ ಆಗುತ್ತೆ. ಆವಾಗ ಗೌಡ್ರು ಅಂದರೆ ಗೋವಿಂದ ಗೌಡ್ರು ಫೋನ್ ಮಾಡಿಬಿಟ್ಟು, ಒಂದು ಕೆಲಸ ಮಾಡ್ಲಾರ ರಾಕಿ, ನಾವೆಲ್ಲ ಚಿತ್ರಕ್ಕೆ ಹೋಗಿರ್ತೀವಿ, ಬಿರ್ನೆ ಡೀಸೆಲ್ ಹಾಕ್ಸ್ಕೊಂಡು ಚಿತ್ರಕ್ಕೆ ಕಣ್ಮಣಿನ ಹುಷಾರಾಗಿ ಕರ್ಕೊಬ ಅಂತ ಹೇಳ್ತಾರೆ. ಸರಿ ಗೌಡ್ರೆ ಆಯಿತು ಅಂತ ರಾಕಿ ಹೇಳ್ತಾನೆ. ಇವರು ಎಲ್ಲ ಚಿತ್ರಕ್ಕೆ ಹೋಗ್ತಾರೆ, ರಾಕಿ ಡೀಸೆಲ್ ಹಾಕ್ಸ್ಕೊಬತ್ತೀನಿ ಅಂತ ಅವ್ನ ಕಾರ್ ಬೇರೆ ಕಡೆ ತರ್ತಾನೆ. ಈ ವಿದ್ಯೆ ಏನು ಮಾಡ್ತಾಳೆ, ಹೋಟ್ಲ ಹತ್ರ ಕೆಲಸ ಮಾಡ್ತಿರ್ತಾಳೆ. ಅಣ್ಣ ಬನ್ನಿ ಟಿಫನ್ಗೆ ಬನ್ನಿ ಅಂತ ಕರಿತಾ ಇರ್ತಾಳೆ ಎಲ್ರೂ, ಅಂದರೆ ರೋಡಲ್ಲಿ ಹೋಗೋ ಗಾಡಿಗಳನ್ನೆಲ್ಲ ಕರಿತಿರ್ತಾಳೆ. ಅದೇ ಸಮಯಕ್ಕೆ ಕಣ್ಮಣಿ ಕಾರ್ ಬರ್ತದೆ. ಇದು ಕಣ್ಮಣಿ ಮದುವೆ ಕಾರಲ್ವೇ, ನಮ್ಮ ಕಾರಲ್ವೇ, ಇವ್ರು ಛತ್ರಕ್ಕೆ ಹೋಗೋದು ಬಿಟ್ಟು ಹಿಂಗೆ ಯಾಕೆ ಹೋಯ್ತಿದ್ದಾರೋ ಅಂತಂತಾಳೆ. ಅದೇ ಸಮಯಕ್ಕೆ ಕಣ್ಮಣಿ ಮತ್ತು ರಾಕಿ ಕಾರ್ ಪಾಸ್ ಆಗುತ್ತಲ್ಲಿ. ನಾನು ಇವ್ರಿಗೆ ಎಷ್ಟು ಹೇಳಿದೆ, ತಾಳ್ಮೆಯಾಗಿರಿ, ಎಲ್ಲ ಸರೋಯ್ತದೆ ಅಂತ, ನಾನು ಮಾತು ಕೇಳಲೇ ಅಲ್ವಲ್ಲ ಇವ್ರು ಇಂಥ ಕೆಲಸ ಮಾಡ್ತಾವ್ರಲ್ಲ, ನಮ್ಮನೆ ಮರ್ಯಾದೆ, ನಮ್ಮ ಮಾವನ ಮರ್ಯಾದೆ ಆಗಬೇಕು, ಪಾಪ ನಮ್ಮ ಮಾವಂಗೆ ಏನಾದ್ರು ಮರ್ಯಾದೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾಡೋದು, ಇಲ್ಲ ನಾನು ಇವ್ರಿಗೆ ಮುಂದೆ ಹೋಗೋಕ್ಕೆ ನಾನು ಬಿಡೋಕ್ಕಿಲ್ಲ, ಹೆಂಗಾರ ಮಾಡಿ ಇವ್ರನ್ನ ಹಿಡಿಲೇಬೇಕು ನಾನು, ಮಾಡೋದು ಅಂತಿರ್ತಾಳೆ. ಅದೇ ಸಮಯಕ್ಕೆ ಕ್ವಾಟ್ಲೆ ಫೋನ್ ಮಾಡ್ತಾನೆ ವಿದ್ಯೆಂಗೆ. ಅವಾಗ 7 ಅಣ್ಣಯ್ಯ ಅಂದಾಗ, ಅದಕ್ಕೆಮ್ಮ ನೀನು ಹೇಳ್ದಂಗೆ ಎಲ್ಲ ಮಾಡ್ತಾಯಿದ್ದೀನಿ ಅಂದಾಗ, ಸರಿ ಅಣ್ಣಯ್ಯ ಅದೇನಾಯ್ತದೆ ಆಮೇಲೆ ನನಗೆ 7 ಅಂದಾಗ, ಸರಿ ಆಯಿತು ಅದಕ್ಕೆಮ್ಮ ಅಂತ ಕ್ವಾಟ್ಲೆ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವಿನಂತಿಗೆ ಕ್ವಾಟ್ಲೆ ಹೇಳ್ಕೊಟ್ಟಿರ್ತಾರೆ, ಹಿಂಗೆ ನೀನು ಅಲ್ಲಿ ರೆಡಿ ಆಗೋ ಥರ, ಸ್ನಾನಕ್ಕೆ ಹೋಗೋ ಥರ ರೆಡಿ ಆಗೋ ಥರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿರ್ತಾರೆ. ಸರಿ ಅಂದ್ಬಿಟ್ಟು ವಿನಂತಿ ಬಟ್ಟೆ ಎಲ್ಲ ತಕ್ಕೋತಾಳೆ. ಅದೇ ಸಮಯಕ್ಕೆ ಮತ್ತೆ ಆ ಸೂಟ್ಕೇಸ್ ತಗೊಂಡೋಗಿ ಅಲ್ಲೇ ಇಟ್ಬಿಡ್ತಾಳೆ. ಇವರು ಅಯ್ಯೋ ತಿರ್ಗಾ ಸೂಟ್ಕೇಸ್ ಇಲ್ಲೇ ಇಟ್ಬಿಟ್ಲಲ್ಲ ಅಂತಾರೆ. ಒಂದು ಕೆಲಸ ಮಾಡು, ಅವನ್ನೇ ಕಳಿಸು ಕಾಫಿ ಕೊಡಿರ್ತಾರೆ ಅಂದಾಗ, ಸರಿ ಅಂದ್ಬಿಟ್ಟು ಅಲ್ಲಿ ಒಬ್ಬರು ಇವರು ಬರ್ತಾರೆ, ಬೆಲ್ ಮಾಡ್ತಾರೆ, ರೂಮ್ ಬಡಿತಾರೆ. ಆಮೇಲೆ ಏನು ಅಂದಾಗ, ಮೇಡಮ್ ನಿಮ್ಗೆ ಏನಾದ್ರು ಬೇಕಿತ್ತು ಅಂದಾಗ, ನನಗೇನು ಬೇಡ, ನನಗೇನಾದ್ರು ಬೇಕಾದ್ರೆ ನಾನೇ ಆರ್ಡ್ರ್ ಮಾಡೋಕ್ಕಿಲ್ವೇ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟೊಂದು ಸಮಯಕ್ಕೆ ಕ್ವಾಟ್ಲೆ ಬಂದು ರೂಮಲ್ಲಿ ಇರ್ತಾರೆ. ನೀನು ಈ ಥರನೇ ಮಾಡು ಅಂತ ಕ್ವಾಟ್ಲೆ ಹೇಳ್ಕೊಟ್ಟಿರ್ತಾನೆ ವಿನಂತಿಗೆ. ಆಮೇಲೆ ಸರಿ ಅಂದ್ಬಿಟ್ಟು, ಮೇಡಮ್ ನಾನು ಮತ್ತೆ ಹೇಳಿದ್ದೀನಿ, ಮತ್ತೆ ತಗೊಂಡು ಸೂಟ್ಕೇಸ್ ಅಲ್ಲೇ ಇಟ್ಟಿದ್ದಾರಲ್ಲ ಅಂತ ತೆಗೆದು ಈ ಕಡೆಗೆ ಇಡ್ತಾನೆ. ಅಷ್ಟಲ್ಲಿ ಕ್ವಾಟ್ಲೆ ಹೋಗಿ ಅವ್ನು ಇಟ್ಕೊಂಡ್ಬಿಡ್ತಾನೆ. ಏನ್ರೆಲ್ಲ ಮಾಡ್ತಿದ್ದೀರಾ ನೀವೆಲ್ಲ ಸೋರ್ಕೊಂಡಿಲ್ಲಿ, ಇರಿ ನಿಮಗೆ ಮಾಡ್ತೀನಿ, ಹೆಣ್ಮಕ್ಳಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ದೀರಾ ನೀವು, ಮಾಡ್ತೀನಿ ಇರು ಅಂದ್ಬಿಟ್ಟು ಆವಾಗ ಕ್ವಾಟ್ಲೆ ಅವ್ನು ಇಟ್ಕೊಂಡು, ಇಲ್ಲಿ ನೋಡಿ ಇಲ್ಲಿ ಈಗ ಹೆಂಗದೆ ನೋಡಿದ್ರಾ, ನೀವು ತೋರಿಸೋದಲ್ಲ ಅಸ್ಲೇಟ, ಇವಾಗ ನಾನು ತೋರಿಸ್ತೀನಿ ರೀ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಆ ಕ್ಯಾಮ್ರಾ ಹತ್ರ ಮುಖ ಮಾತಾಡ್ತಾನೆ. ಆಮೇಲೆ ಇಲ್ಲಿರೋರಿಗೆ 3 ಜನಕ್ಕೆ, ಅಯ್ಯೋ ಏನೋ ಮಾಡೋದು, ಇವಾಗ ನಾವು ಸಿಕ್ಕಾಕೊಬಿಟ್ವಲ್ಲೋ, ಎಲ್ಲ ಇವ್ನಿಗೆ ಗೊತ್ತಾಗ್ಬಿಟ್ಟೈತಲ್ಲೋ, ಏನೋ ಮಾಡೋದು ಅಂತ ಅಂದ್ಬಿಟ್ಟು ಅವ್ರು 3 ಜನ ಅನ್ಕೋತಿರ್ತಾರೆ. ಆ ಕಡೆ CC ಕ್ಯಾಮ್ರಾ ನೋಡ್ಕೊ ಕೂತಿರ್ತಾರಲ್ಲ ಅವರು ಅನ್ಕೋತಾರೆ, ಕ್ಯಾಮ್ರಾ ನೋಡ್ಕೊ ಕೂತಿರೋರು. ಅದೇ ಸಮಯಕ್ಕೆ ಕ್ವಾಟ್ಲೆ ಪೊಲೀಸ್ನವ್ರಿಗೂ ಕೂಡ ಹೇಳಿರ್ತಾನೆ. ಪೊಲೀಸ್ನವ್ರು ಅದೇ ಸಮಯಕ್ಕೆ ಒಳಗಡೆ ಬಂದ್ಬಿಡ್ತಾರೆ. ಈ ಕ್ಯಾಮ್ರಾ ನೋಡ್ತಿದ್ದರು, ಇವಾಗ ಗೊತ್ತಾಗ್ಬಿಟ್ಟದೆ, ನಾವು ಇಲ್ಲಿದ್ರೆ ಕಷ್ಟ ಆಯ್ತದೆ, ಒಂದು ಕೆಲಸ ಮಾಡೋಣ, ಊರಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೋಗಕ್ಕೆ ಹೋಗ್ತಾರೆ. ಪೊಲೀಸ್ನವ್ರು ಅವ್ರು 3 ಜನ ಹಿಡ್ಕೊಬಿಡ್ತಾರೆ. ಹಿಡ್ಕೊಂಡು ಪೊಲೀಸ್ನವ್ರು ಈ ಕಡೆಗೆ ಎಲ್ಲರೂ ಕರ್ಕೊಬರ್ತಾರೆ. ಇವನು ಕ್ವಾಟ್ಲೆ ಏನು ಮಾಡ್ತಾನೆ, ಇವನು ಕ್ವಾಟ್ಲೆ ಹಿಡ್ಕೊಂಡಿರ್ತಾನಲ್ಲ ಆ ಹುಡುಗ, ರೂಮಿಗೆ ಬರ್ತಿರ್ತಾನಲ್ಲ, ಅವು ಕಾಫಿ ಬೇಕಾ ತಿಂಡಿ ಬೇಕಂತ, ಆ ಹುಡುಗನ ಹಿಡ್ಕೊಂಡು ಕ್ವಾಟ್ಲೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಪೊಲೀಸ್ನವ್ರ ತಕ್ಕೆ. ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ಸರಿಯಾದ ಸಮಯಕ್ಕೆ ಬಂದ್ರ ಸರ್ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಹೇಳ್ತಾನೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾತಾಡುವಾಗ, ಸರ್ ತಗೊಳ್ಳಿ ಸರ್, ಇಲ್ಲೊಬ್ಬವನೇ, ಇವ್ರು ಬಾಯಿ ಬಿಡಿಸಿ ಸರ್, ಸತ್ಯ ಗೊತ್ತಾಯ್ತದೆ, ಪಾಪ ಹುಡುಗಿರು ಎಲ್ಲ ಎಷ್ಟು ತೊಂದರೆ ಕೊಟ್ಟವ್ರೆ ಸರ್, ಇವ್ರನ್ನೇ ಕೋಳಿ ಸರ್ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಹೇಳ್ತಾನೆ. ಅವಾಗ ನಿಜ ಹೇಳ್ರೋ, ಕರೆಕ್ಟಾಗಿ ನಿಜ ಹೇಳ್ರೋ, ಯಾರೋ ನಿಮಗೆಲ್ಲ ಲೀಡ್ರು, ಕರೆಕ್ಟಾಗಿ ನಿಜ ಹೇಳು, ಇಲ್ಲಾಂದ್ರೆ ಒಬ್ಬೊಬ್ಬನ ನೋಡಿ ಏನು ಮಾಡ್ತೀನಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಹೇಳ್ತಿರೋ ಇಲ್ವರೋ ನೋಡ್ರಿ ಇವಾಗ ಅಂತ ಗದ್ರದಾಗ ಒಬ್ಬ ಹೇಳ್ತಾನೆ, ಸರ್ ಇದರೆಲ್ಲ ನಮಗೇನು ಗೊತ್ತಿಲ್ಲ ಸರ್, ಎಲ್ಲ ರೂಮಲ್ಲೂ ನಾವು ಕ್ಯಾಮ್ರಾ ಇಕ್ಕೊಂಡು ಇಕ್ಕಿದ್ದೀವಿ ಸರ್, ಆ ರೂಮ್ನ ಪರ್ಟಿಕ್ಯುಲರ್ ಹುಡುಗಿರು ಬಂದರೆ ಕೊಡ್ತೀವಿ, ಇಲ್ಲ ಯಾರನ್ನ ಜೋಡಿಗಳು ಬಂದರೆ ಕೊಡ್ತೀವಿ ಸರ್, ಮತ್ತು ಅವ್ರದ್ದು
ವಿಡಿಯೋ ಮಾಡ್ಕೊತೀವಿ ಸರ್, ಅಷ್ಟೇ ಸರ್, ಇನ್ನೇನು ಗೊತ್ತಿಲ್ಲ ಸರ್, ನಾವು ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ ಸರ್ ಅಂತ ಅಂದ್ಬಿಟ್ಟು ಒಬ್ಬ ಹೇಳ್ತಾನೆ. ಯಾರೋ ಇದನ್ನೆಲ್ಲ ನಿಮ್ಗೆ ಮಾಡೋಕ್ಕೆ ಹೇಳಿದ್ದು, ಕರೆಕ್ಟಾಗಿ ಹೇಳ್ತಿರೋ ಇಲ್ಲ ನೋಡಿ ಇವಾಗ ಅಂತ ಅಂದಾಗ, ಸರ್ ಇದೆಲ್ಲ ನಮ್ಮದೇನು ತಪ್ಪಿಲ್ಲ ಸರ್, ಈ ಹೋಟ್ಲು ಓನರ್ ಮಗ ನವೀನ್ ಸರ್ ಇದೆಲ್ಲ ಮಾಡಿಸ್ತಿರೋದು, ಇದಕ್ಕೆಲ್ಲ ಕಾರಣ ನವೀನೇ ಸರ್, ಅವ್ನು ಹೇಳ್ದಂಗೆ ನಾವು ಮಾಡ್ತಿದ್ದೀವಿ ಸರ್. ಆಮೇಲೆ ಅದನ್ನೆಲ್ಲ ವಿಡಿಯೋ ಮಾಡೋದು, ಮತ್ತೆ ಸ್ವಲ್ಪ ದಿವಸ ಬಿಟ್ಕೊಂಡು ಅವ್ರಿಗೆ ಫೋನು ಕಳಿಸೋದು, ಆಮೇಲೆ ಹುಡುಗಿರನ್ನೆಲ್ಲ ಕರ್ಸ್ಕೊತಾನೆ ಸರ್, ಇದೆಲ್ಲ ಅವನೇ ಮಾಡ್ತಿರೋದು ಸರ್, ನಾವಲ್ಲ ಸರ್ ಅಂತ ಅಂದ್ಬಿಟ್ಟು ಆ ಹುಡುಗರು ಹೇಳ್ತಾರೆ. ಹೌದು, ಅವನೆಲ್ಲೋ ಇವಾಗ ಅಂದಾಗ, ಸರ್ ಅವ್ನು ಬಂದಿಲ್ಲ ಸರ್ ಅಂದಾಗ ಕೋಟ್ಲೆ, ಸರ್ ಅವನೆಲ್ಲವನೇ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್, ಇವತ್ತು ಅವ್ನು ಮದುವೆ ಸರ್, ಅವ್ನು ಅಲ್ಲೇ ಸಿಗ್ತಾನೆ ಬನ್ನಿ ಸರ್, ಅವ್ನು ಹಿಡ್ದಾಕನ ಅಂತ ಅಂದ್ಬಿಟ್ಟು ಅಂತಾರೆ. ವಿನಂತಿ ಇವಳೇ ಮಾಡಿದ್ದೀನಿ ಏನೋ ಥರ, ಇವಳ್ದು ಒಂಥರ ಸ್ಕೋಪ್ ಕೊಡ್ತಾ ಇರ್ತಾಳೆ, ಅಲ್ಲ ನಾನೇ ಮಾಡಿದ್ದೀನಿ ಅನ್ನೋ ಥರ. ಆಮೇಲೆ ಸರಿ ಅಂದ್ಬಿಟ್ಟು ಕೋಟ್ಲೆ ಅವ್ರನ್ನ ಇಟ್ಕೊಡ್ತಾನೆ. ಆಮೇಲೆ ತಿರ್ಗಾ ವಿದ್ಯೆಯಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ, ಕಣ್ಮಣಿ ಮತ್ತು ರಾಖಿ ಪಾಸ್ ಆದ್ರಲ್ಲ ಅಂತ. ಅದೇ ಸಮಯಕ್ಕೆ ಕೋಟ್ಲೆ ವಿದ್ಯೆಗೆ ಫೋನ್ ಮಾಡ್ತಾನೆ. ಅಣ್ಣ ಹೇಳಿ ಅಣ್ಣಯ್ಯ ಅಂದಾಗ, ಅದಕ್ಕೆಮ್ಮ ಎಲ್ಲ ನೀವು ಹೇಳ್ದಂಗೆ ಮಾಡಿದ್ದೀನಿ, ಪ್ಲ್ಯಾನ್ ಸಕ್ಸಸ್ ಅದಕ್ಕೆಮ್ಮ, ಅವನ್ನ ಸಾಕ್ಷಿ ಸಮೇತ ಹಿಡಿಸಿದ್ದೀವಿ ಅದಕ್ಕೆಮ್ಮ, ಬಿಟ್ಟಿಲ್ಲ ನಾವು, ಹಿಂಗೆಲ್ಲ ಮಾಡ್ತಿದ್ರಂತೆ. ಅಯ್ಯೋಯ್ಯೋ ಅಂದಾಗ, ಆಮೇಲೆ ಇವ್ರು ಪೊಲೀಸ್ನವ್ರು ಕೇಳ್ತಾರೆ, ಎಷ್ಟು ಜನ ಹುಡುಗಿರಿಗೆ ಹಿಂಗೆಲ್ಲ ಮಾಡಿದ್ರೆ ಅಂದಾಗ, ಒಂದು 100-150 ಜನ ಹುಡುಗಿರಿಗೆ ಮಾಡಿದ್ದೀವಿ ಅಂತ ಹುಡುಗರು ಹೇಳ್ತಾರೆ, ಅಲ್ಲಿ ಹೋಟ್ಲಲ್ಲಿ ಇರ್ತಾರಲ್ಲ ಹುಡುಗರು. ಆಮೇಲೆ ಕೋಟ್ಲೆ ಹಂಗೆ ಹೇಳ್ತಾನೆ, ಅದಕ್ಕೆಮ್ಮ ಹಿಂಗೆಲ್ಲ ಮಾಡೋರು ಅಂತಂದು. ಅಯ್ಯೋ ಎಷ್ಟು ಜನ ಹೆಣ್ಮಕ್ಳು ತೊಂದರೆ ಕೊಟ್ಟವ್ರು ಇವರು, ಪಾಪ ಆ ಹೆಣ್ಮಕ್ಳು ಎಷ್ಟು ನೋವನ್ನು ಬೋಗಿಸಿರ್ಬೋದು. ಸರಿ ಒಳ್ಳೆ ಕೆಲಸ ಮಾಡಿದೆ ಕಣಣ್ಣಯ್ಯ, ನಮ್ಮನೆ ಹೆಣ್ಮಕ್ಳು ಇದ್ದಂಗೆ ಅಲ್ವೇ ಅವರೆಲ್ಲ ನಾನು ಸದ್ಯ. ಆಮೇಲೆ ಅಣ್ಣಯ್ಯ ಮದುವೆದು ಕಣದ್ಕೆಮ್ಮ, ಇವಾಗ ಪೊಲೀಸ್ನವ್ರು ಅಲ್ಲಿಗೆ ಹೋಗೋರೆ, ಮದುವೆ ತಡೀತಾರೆ, ನವೀನನ್ನು ಹಿಡ್ಕೊಂಡು ಹೋಗ್ತಾರೆ ಅಂದಾಗ, ಸರಿ ಅಣ್ಣಯ್ಯ ಹೆಂಗ ನಮ್ಮ ಮನೆ ಹೆಣ್ಮಗಳು ಭಾಳ ಉಳಿದ್ರೆ ಅಷ್ಟೇ ಸಾಕು ಅಣ್ಣಯ್ಯ, ನಮ್ಮ ಮನೆ ಹೆಣ್ಮಕ್ಳು ಭಾಳ ಚೆನ್ನಾಗಿರಬೇಕು, ಎಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗಿರಬೇಕು, ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗ್ಬಾರ್ದು ಕಣಣ್ಣಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಅದಕ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಆಮೇಲೆ ಈ ಕಡೆ ಎಲ್ಲ ಚಿತ್ರತಕ್ಕೆ ಬರ್ತಾರೆ, ಎಲ್ಲರೂ ಮಾತಾಡ್ಸ್ತಾರೆ, ಅಲ್ಲಿ ಪಕ್ಷದ ನಾಯಕರುಗಳು ಅವ್ರ ಕಡೆಯವ್ರು ಯಾರ್ಯಾರು ಬಂದಿರ್ತಾರೆ ಅವ್ರನ್ನೆಲ್ಲರೂ ಶಿವರಾಮೇಗೌಡರು ಮಾತಾಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶಿವರಾಮೇಗೌಡರು ತಂಗಿ ಒಬ್ಳು ಬರ್ತಾಳೆ. ಅದಕ್ಕೆ ಚೆನ್ನಾಗಿದ್ದೀರ ಅಂತ ಮೋಹನನ ಹತ್ರ ಬರ್ತಾರೆ. ಆಮೇಲೆ ಗೌಡರು, ಯಾಕವ್ವ ಚಿಕ್ಕಪ್ಪ ಬರಲಿಲ್ವೇ ಅಂದಾಗ, ಇಲ್ಲ ಕಣಯ್ಯ ಚಿಕ್ಕಪ್ಪನಿಗೆ ಹುಷಾರಿಲ್ಲ, ಅಪ್ಪ ಹಿಂಗೆ ನಿಂಗೆ ಗೊತ್ತಲ್ಲಣ್ಣಯ್ಯ ಅವ್ರ ಕೋಪ ಅಂದಾಗ, ಹೋಗ್ಲಿ ಬಿಡವ ಎಲ್ಲ ಸರೋಯ್ತದೆ, ಹೆಂಗೋ ನೀನು ಬಂದಲ್ಲ ಅಷ್ಟೇ ಸಾಕು ಬಿಡವ, ನಂಗೆ ಖುಷಿ ಆಯ್ತದೆ ಹಂಗೆ. ಸರಿ ಕಣಯ್ಯ ಆಯಿತು ಅಂತ ಹುಡುಗಿ ಮಾತಾಡಿಸ್ತಾರೆ, ಅಯ್ಯಮ್ಮವ್ರು ಮಾತಾಡಿಸ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಈ ನವೀನವ್ರ ಅಪ್ಪ ಅಮ್ಮ ಬರ್ತಾರೆ. ನಮಸ್ಕಾರ ಬೀಗ್ರೆ ಬನ್ನಿ ಅಂದಾಗ, ಅಯ್ಯೋ ನೀವೇ ಮುಂದೆ ಬಂದುಬಿಟ್ಟಿದ್ದೀರಾ, ನಾವು ಮುದ್ದೆ ಬಂದು ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು, ನೀವೇ ಮುಂದೆ ಬಂದುಬಿಟ್ಟಿದ್ದೀರಾ. ಇವ್ರು ನೋಡಿ ನಮ್ಮ ಮೋಹನವ್ರ ಅಣ್ಣ, ಅದಕ್ಕೆ ನಾವು ಕಣ್ಮಣಿನ ಎತ್ತಿರೋದು ಅಷ್ಟೇಯ, ಆದರೆ ಕಣ್ಮಣಿನ ಸಾಕಿ ಬೆಳೆಸಿ ದೊಡ್ಡೋಳು ಮಾಡಿರೋದೆಲ್ಲ ಇವರೇಯ. ಇವತ್ತು ಕಣ್ಮಣಿನ ಎಲ್ಲ ಜವಾಬ್ದಾರಿ ಇವರೇ ತಗೊಂಡಿರೋದು, ಇವರೇ ಅವ್ರಿಗೆ ಅವಳನ್ನ ಚೆನ್ನಾಗಿ ಸಾಕಿರೋದು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಮೋಹನವ್ರ ಅಣ್ಣ ಅದಕ್ಕೆನ ಪರಿಚಯ ಮಾಡಿಸಿ ಇವ್ರು ನವೀನವ್ರು ಕೊಡ್ತಾರೆ, ನವೀನವ್ರ ಅಪ್ಪ ಅಮ್ಮ ಕೊಡ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾರೆ. ಪುರೋಹಿತರೆಲ್ಲ ಶಾಸ್ತ್ರ ಮಾಡಿಸ್ತಾ ಇರ್ತಾರೆ. ನವೀನ ಈಶ್ವರಿ ಎಲ್ಲ ಒಂಥವು ನಿಂತಿರ್ತಾರೆ. ನವೀನವ್ರಮ್ಮ ಬಂದು, ನೋಡಿ ನಿಮ್ಮಿಂದನೇ ಈ ಸಮಾಧಾನ ನಮಗೆ ಸಿಕ್ಕಿದ್ದು, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು ಅಂತ ನವೀನವ್ರಮ್ಮ ಈಶ್ವರಿಗೆ ಹೇಳ್ತಿರ್ತಾರೆ. ಅಯ್ಯೋ ನಂದೇನೈತೆ ಬಿಡಿ, ಎಲ್ಲ ದೇವರು ಬಯಸಿದ ಇದು ವಿಧಿ ಬರ ಅಲ್ವೇ, ದೇವ್ರು ಯಾರ್ಯಾರು ಗಂಟಾಕಿರ್ತಾನೋ ಯಾರಿಗೆ ಗೊತ್ತು, ಬ್ರಹ್ಮ ಗಂಟಲ್ವೇ ಅವೆಲ್ಲನೂ ಅಂತ ಅಂದ್ಬಿಟ್ಟು ಇವಳು ಹೇಳ್ತಾಳೆ ಈಶ್ವರಿ. ಅವಾಗ ಅದಿದ್ರೂ ಇದರಲ್ಲಿ ನಿಮ್ಮ ಪ್ರಯತ್ನ ಜಾಸ್ತಿನೇ ಇದೆ ಬಿಡಿ, ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೆಣ್ಣು ಕೊಡಿಸಿರ್ಬೇಕಾದ್ರೆ ಕಾರಣ ನೀವೇ ಅಲ್ವೇ ಅಂತ ಅಂದ್ಬಿಟ್ಟು ಈಶ್ವರಿನ ಹೊಗಳ್ತಿರ್ತಾರೆ ನವೀನವ್ರಮ್ಮ. ಈಶ್ವರಿ ತಲೆ ಬಗ್ಸ್ಕ ಸುಮ್ಮನೆ ಇರ್ತಾಳೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ವಿದ್ಯೆಂಗೆ ಕಣ್ಮಣಿ ಮತ್ತು ರಾಖಿವಾಗ ಗೊತ್ತಾಗುತ್ತಲ್ಲ, ಅವಳು ಹೋಟ್ಲ್ ಓನರ್ ಹತ್ರ ಬಿಟ್ಟು, ಸರ್ ಅಣೆಯ ನಂಗೆ ಹೊಸ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು ಅಂದಾಗ ಹೋಟ್ಲ ಓನರು, ಏನಮ್ಮ ದಿನ ಇದೇ ಆಯ್ತಲ್ಲಮ್ಮ ನಿಂದು ಅಂತಾರೆ. ಇಲ್ಲ ಅಣ್ಣಯ್ಯ ನನಗೆ ಇವತ್ತು ಸಾನೇ ಹೊಸ ಅರ್ಜೆಂಟ್ ಕೆಲಸ ಇದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊಂಟ್ಬಿಡ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದೇ ಸಮಯಕ್ಕೆ ಈಚೆ ಬರ್ತಾಳೆ. ಒಂದು ಆಟೋ ಬರ್ತದೆ. ಅಣೆಯ ಸ್ವಲ್ಪ ಹೊಸಿ ಬೇಗ ಹೋಗಿ ಅಂತ ಆಟೋದಲ್ಲಿ ಕೂತ್ಕೊತ, ಕಣ್ಮಣಿ ರಾಖಿ ಕಾರ್ ಪಾಸ್ ಆಯ್ತಿರ್ತದೆ. ಆಟೋದಲ್ಲಿ ವಿದ್ಯೆ ಹಿಂದೆಗಡೆ ಫಾಲೋ ಮಾಡ್ತಾ ಇರ್ತಾಳೆ. ಆಟೋದವ್ನ ಹಣ ಹೊಸಿ ಬೇಗ ಹೋಗೋಣ ಅಂದಾಗ, ಹೋಯ್ತಾ ಇದ್ದೀನಲ್ಲಮ್ಮ ಇನ್ನೆಷ್ಟು ಬೇಗ ಹೋಗ್ಲಿ ಅಂತ ಆಟೋದವ್ರು ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಹಿಂದಿಂದನೇ ಹೋಯ್ತಾ ಇರ್ತಾರೆ. ಅವ್ರ ಕಾರ್ ಪಾಸ್ ಆಗಿರ್ತದೆ. ಅಕ್ಕಪಕ್ಕ ಬಗ್ಗೆ ನೋಡ್ತಾಳೆ, ವಿದ್ಯೆ ಎಲ್ಲೂ ಕಾಣಲ್ಲ. ಮತ್ತೆ ಅವ್ರನ್ನ, ಅಣ್ಣ ಬೇಸರ ಮಾಡ್ಕೊಬೇಡಿ ಅಣ್ಣ, ಹೊಸಿ ಅರ್ಜೆಂಟ್ ಐತೆ, ಹೊಸಿ ಬೇಗ ಹೋಗಿ ಅಣ್ಣ ಅಂತ ಅಂದ್ಬಿಟ್ಟು ವಿದ್ಯೆ ಮತ್ತೆ ಆಟೋದವ್ರಿಗೆ ಹೇಳ್ತಾಳೆ. ಅವ್ರು ಬೇಗ ಹೋಯ್ತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವಿನಂತಿ ಸಾವಿತ್ರಿ ಫೋನ್ ಮಾಡ್ತಾಳೆ. ಸಾವಿತ್ರಿ ವಿನಂತಿ ಫೋನ್ ಮಾಡ್ತಿದ್ದಾಳು, ಈ ಕಡೆ ಬರ್ತಾಳೆ. ಅವಾಗ ಏಳು ವಿನಂತಿ, ಅಮ್ಮಗಿಮ್ಮ ಇಲ್ಲ ಇರಲಿ, ಆಮೇಲೆ ವಿಷಯ ಹೇಳಿ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳಿದಾಗ, ಹೇಳ್ತೀನಿ ಇರು, ನಿನ್ನೇನು 3 ತಿಂಗಳು ಬಿಟ್ಬಿಟ್ಟಿದ್ದೀನಿ ಸಾವಿತ್ರಿ, ಇರೇ ಒಂದು ನಿಮಿಷ ಹೇಳೋವರೆಗೂ ಅಂತ ವಿನಂತಿ ಅಂತಾಳೆ. ಸರಿ ಬ್ಯಾಗ್ ಹೇಳು ಅಂದಾಗ, ಹಿಂಗೆಲ್ಲ ಆಯಿತು, ಅವ್ನು ನವೀನ ಸರಿಗಿಲ್ಲ ಕಣವ, ಅವನ್ನ ಇವಾಗ ಹಿಡ್ಕೊಳಕ್ಕೆ ಪೊಲೀಸ್ನವ್ರು ಬರ್ತಾರೆ ಕಣವ ಅಲ್ಲಿಗೇನೇನೆ ಅಂತಂದಾಗ, ಹೌದೇನೆ ನಂಗೆ ಸಾನೇ ಖುಷಿ ಆಗೋಯ್ತು ಕಣೆ ಅಂದಾಗ, ಜಾಸ್ತಿ ಖುಷಿ ಪಡ್ಬೇಡ, ಸ್ವಲ್ಪ ಸುಮ್ಮನಿರು, ಇವಾಗಲೇ ಯಾರಿಗೂ ಹೇಳ್ಬೇಡ ನೀನು, ಇವಾಗ ಹೆಂಗಿದ್ಯೋ ಹಂಗೆ ಇದ್ಬಿಡು, ಯಾರಿಗೇನು ಗೊತ್ತಾಗಬಾರ್ದು. ಇವಾಗ ಇವನು ನವೀನ ಸರಿಗಿಲ್ಲ ಅಂತ ಗೊತ್ತಾಗದೆ ಕಣವ, ಇವಾಗ ನೀನು ತೋರಿಸಿರೋ ಹುಡುಗನ ಜೊತೆಗೇ ನೀನು ಕಣ್ಮಣಿ ಮದುವೆ ಮಾಡ್ಬೋದು, ನೀನು ಅನ್ಕೊಂಡಂಗೆ ಎಲ್ಲ ಆಯ್ತದೆ, ಸರಿನಾ? ಸರಿ ಕ್ವಾಟ್ಲೆ ಬಂದ್ಬಿಡ್ತಾನೆ, ಈ ವಿಷಯ ಯಾರಿಗೂ ಹೇಳ್ಬೇಡ, ಸುಮ್ಮನಿರು, ಇದು ಚತುರ್ಥಕ್ಕೆ ಅವರೇ ಬರ್ತಾರೆ ಪೊಲೀಸ್ನವ್ರು, ನೀನು ಏನೂ ಮಾತಾಡಬೇಡ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾಳೆ. ಸರಿ ಕಣೆ ಆಯಿತು ಅಂದ್ಬಿಟ್ಟು ಸಾವಿತ್ರಿ ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ಕ್ವಾಟ್ಲೆ ಬರ್ತಿರ್ತಾರೆ. ಬಂದು ಆಟೋದಲ್ಲಿ ಕೂತ್ಕೊಂಡು ವಿನಂತಿ ಕ್ವಾಟ್ಲೆ ಇಬ್ಬರು
ಚತುರ್ಥಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ಮೋಹನ ಈಚೆ ಬಂದು, ಇದೇನು ಸಾವಿತ್ರಿ ಇಲ್ಲಿದೆಯಾ, ನಡಿ ಅಲ್ಲಿ ಒಸಿ, ನಾನು ಇಲ್ಲಿ ಬಂದವ್ರನ್ನ ಮಾತಾಡ್ಸ್ತೀನಿ, ಅದೇನು ಪುರೋಹಿತ್ರಿಗೆ ಏನು ಬೇಕೋ ಕೊಡೋಗು ಅಂದಾಗ, ಈ ಮದುವೆ ನಡೆದ್ರೆ ತಾನೇ ಪುರೋಹಿತರು ಕೊಡೋದು, ನಾನು ಅನ್ಕೊಂಡಂಗೆ ಎಲ್ಲ ಆಗೋದು, ಇವಾಗ ನನಗೆ ಎಲ್ಲ ಸಿಗ್ತದೆ, ಇವಾಗ ನಾನು ಅನ್ಕೊಂಡಿದ್ದು ಹುಡುಗ ಮದುವೆ ಮಾಡಿಸಿದ್ರೆ ನಾನು ಸೆಟ್ಲ್ ಆಯ್ತೀನಿ ಅಷ್ಟೇ ಫಸ್ಟು ಅಂತ ಅಂದ್ಬಿಟ್ಟು ಸಾವಿತ್ರಿ ಯೋಚನೆ ಮಾಡ್ತಿರ್ತಾಳೆ. ಮೋಹನ, ಸಾವಿತ್ರಿ ಏನು ಯೋಚನೆ ಮಾಡ್ತಿದ್ಯಾ, ಹೋಗಲ್ಲಿ ಪುರೋಹಿತರು ಏನೋ ಕೇಳ್ತಾರೆ ಕೊಡೋಗು, ನಿನಗೆ ಅಲ್ವ ಹೇಳ್ತಾ ಇರೋದು ಅಂತ ಮೋಹನ ಅಂದಾಗ, ಸರಿ ಅದಕ್ಕೆ ಹೀಗೆ ಒಂಟೆ ನೋಡಿ ಅಂತ ಅಲ್ಲಿಂದ ಹೋಯ್ತಾಳೆ. ಅಲ್ಲಿ ಪುರೋಹಿತರು ಏನೋ ಶಾಸ್ತ್ರ ಮಾಡಿಸ್ತಿರ್ತಾರೆ. ಮೋಹನಿಗೆ ಇಲ್ಲಿ ಕಣ್ಮಣಿ ಬಂದಿಲ್ಲ ಅಂತ ಗಾಬರಿಯಾಗಿ ಬಂದು ನಿಂತಿರ್ತಾಳೆ. ಫೋನ್ ಹಿಡ್ಕೊಂತಾಳೆ, ಇದೇನು ಇಟ್ಟೊತ್ತಾದರೂ ಡೀಸೆಲ್ ಹಾಕ್ಸ್ಕೊಬರಕ್ಕೆ ಇಟ್ಟೊತ್ತು ಕಣ್ಮಣಿ ರಾಕಿ ಇಬ್ಬರು ಬಂದಿಲ್ವಲ್ಲ, ಏನು ಮಾಡೋದು, ಇಟ್ಟೋತಕ್ಕ ಡೀಸೆಲ್ ಹಾಕ್ಸ್ಕೊತಾವ್ರ, ಇರು ಫೋನ್ ಮಾಡೋಣ ಅಂದ್ಬಿಟ್ಟು ಕಣ್ಮಣಿಗೆ ಫೋನ್ ಮಾಡ್ತಾಳೆ. ಮೋಹನ, ನೀವು ಕರೆ ಮಾಡಿದ್ದ ಚಂದಾದರು ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ಬರ್ತದೆ. ಇದೇನು ಸ್ವಿಚ್ ಆಫ್ ಮಾಡಿದ್ದಾಳೆ ಕಣ್ಮಣಿ ಫೋನ, ಸರಿ ಒಂದು ಕೆಲಸ ಮಾಡೋಣ, ರಾಕಿಗೆ ಮಾಡ್ತೀನಿ ಅಂತ ರಾಕಿ ಫೋನ್ ಮಾಡ್ತಾರೆ ಮೋಹನ್ ಅವರು. ರಾಕಿ ಫೋನು ಸ್ವಿಚ್ ಆಫ್ ಬರುತ್ತೆ. ಇನ್ನು ರಾಕಿ ಫೋನು ಸ್ವಿಚ್ ಆಫ್ ಬತ್ತೈತಲ್ಲ, ಅಯ್ಯೋ ದೇವ್ರೇ ಏನಪ್ಪ ಆಯಿತು, ಇಬ್ಬರು ಫೋನು ಸ್ವಿಚ್ ಆಫ್ ಬರ್ತದೆ, ಭಗವಂತ ಎಲ್ಲರೂ ಬಂದ್ಬಿಟ್ಟವ್ರು ಇಲ್ಲಿ, ಇವ್ರು ನೋಡೋರು ಇನ್ನೂ ಬಂದಿಲ್ವಲ್ಲ, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಮೋಹನ ತುಂಬಾ ಗಾಬರಿ ಆಗಿಬಿಡುತ್ತೆ. ಆಮೇಲೆ ಮೋಹನ ಒಳಗಡೆ ಹೋಗ್ತಾರೆ. ಶಿವರಾಮೇಗೌಡರು ನಾಯಕರ ಜೊತೆಗೆಲ್ಲ ಅವ್ರು ಯಾರ್ಯಾರು ಬೇಕೋ ಅವ್ರ ಗೆಳೆಯರ ಜೊತೆಗೆಲ್ಲ ಮಾತಾಡ್ಕೊ ಕೂತಿರ್ತಾರೆ. ಶಿವರಾಮೇಗೌಡರಿಗೆ ಇದು ಹೇಳಕ್ಕೆ ಹೋಗ್ತಾರೆ, ಎಲ್ಲರೂ ಇದ್ದರಿಂದ ಹೇಳೋಕ್ಕಾಗಲ್ವಲ್ಲ, ಕಣ್ಮಣಿ ಬಂದ್ಲೇ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಹ್ಞೂ ಮೋಹನ ನಿನಗೆ ಕೇಳ್ತಾ ಇರೋದು, ಕಣ್ಮಣಿ ಬಂದ್ಲಾ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಮೋಹನ್ ಕೇಳ್ತಾರೆ. ಹ್ಞೂ ಕಣ್ಮಣಿ ಬಂದ್ಲು, ಆಗಲೇ ಬಂದ್ಲು ಅಂತ ಮೋಹನವ್ರು ಹೇಳ್ತಾರೆ. ಆಮೇಲೆ ಹೊಸಿ ಮುಂದಕ್ಕೆ ಹೋಗ್ಬಿಟ್ಟು ಗೋವಿಂದಣ್ಣವ್ರು ಅಲ್ಲೇ ನಿಂತಿರ್ತಾರೆ. ಗೋವಿಂದ ಹೊಸಿ ಬಾಯಿಲಿ ಅಂದಾಗ, ಯೋನತ್ಗೆ ಅಂದಾಗ, ನೀನು ಹೊಸಿ ಬಾಯಿಲಿ ಅಂತ ಅಂದ್ಬಿಟ್ಟು ಕರೀತಾರೆ. ಸರಿ ಅಂದ್ಬಿಟ್ಟು ಗೋವಿಂದರು ಆಚೆ ಬರ್ತಾರೆ. ಯೋನತ್ಗೆ ಅಂದಾಗ ಮೋಹನ ಗೋವಿಂದವ್ರಿಗೆ, ಕಣ್ಮಣಿ ಇನ್ನೂ ಬಂದಿಲ್ಲ ಗೋವಿಂದ ಅಂದಾಗ, ಯೋನತ್ಗೆ ಹೇಳ್ತಾ ಇದ್ದೀರಾ ಅಂದಾಗ, ಹ್ಞೂ ಗೋವಿಂದ ಕಣ್ಮಣಿ ಇನ್ನೂ ಬಂದಿಲ್ಲ ಅಂದಾಗ, ಅಲ್ಲ ಅದಕ್ಕೆ ಆವಾಗಲೇ ಡೀಸೆಲ್ ಹಾಕ್ಕೊಂಡು ಅಂಟು ಬಂದ್ಬಿಡು ಅಂತ ರಾಕಿಗೆ ಹೇಳೋದ್ನಲ್ಲ, ಅವ್ನು ಡೀಸೆಲ್ ಹಾಕ್ಸ್ಕೊಬರಕ್ಕೆ ಇಷ್ಟೊತ್ತಕ್ಕ ಬೇಕೇ, ಯೋನತ್ಗೆ ಮಾಡೋದು ಇವಾಗ ಅಂದಾಗ, ಅದೇ ಗೋವಿಂದು ನನಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಅಂದಾಗ, ಸರಿ ಅದಕ್ಕೆ ನೀವೇನು ಗಾಬರಿ ಆಗಬೇಡಿ, ಇರಿ ನಾನು ಏನೋ ವಿಚಾರಿಸ್ತೀನಿ, ತಿಳ್ಕೊಬತ್ತೀನಿ, ಇರಿ ಅದಕ್ಕೆ ನೀವೇನು ಗಾಬರಿ ಆಗಬೇಡಿ ಅಂತ ಅಂದ್ಬಿಟ್ಟು ಗೋವಿಂದವ್ರು ಅಲ್ಲಿ ಅಕ್ಕಪಕ್ಕ ಎಲ್ಲ ವಿಚಾರಿಸ್ಕೊಬತ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ವಿದ್ಯೆ ಏನು ಮಾಡ್ತಾಳೆ ಪಾಪ, ಆಟೋದಲ್ಲಿ ಕಣ್ಮಣಿ ಮತ್ತು ರಾಕಿ ಹೋಗಿದ್ದನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾಳೆ. ಅವ್ರು ಸಿಗ್ತಾರೇನೋ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಪಾಪ ಆಟೋದವ್ರಿಗೆ ಬೇಗ ಹೋಗಿ, ಏಕೆಂದರೆ ಅವಳಿಗೆ ಮಾವನ ಮರ್ಯಾದೆ ಏನಾರು ಆಯಿತು ಅಂದರೆ ಅಂತ ಅಂದ್ಬಿಟ್ಟು ಅವಳು ಇವರೇನೋ ಅವರೇ ಮದುವೆ ಆಗ್ಬಿಟ್ರೆ ನಮ್ಮ ಮಾವನ ಮರ್ಯಾದೆ ಹೋಗುತ್ತಲ್ಲ, ನಮ್ಮ ಮಾವನ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿದ್ಯೆ ಹೋಯ್ತಾ ಇರ್ತಾಳೆ. ಇವರು ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಮದುವೆ ನಿಲ್ಲಿಸ್ಬಿಟ್ಟು ಕಣ್ಮಣಿಗೆ ಒಳ್ಳೇದು ಮಾಡಬೇಕು, ಅವಳ ಜೀವನ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಪಾಪ ಪ್ರಯತ್ನ ಪಡ್ತಾರೆ. ಈಶ್ವರಿ ಈ ಮದುವೆ ಆದರೆ ಸಾಕು, ಇಲ್ಲಿಂದ ನನಗೆ ಆ ಲಾಭ ಇದೆ ಅಂತ ಈಶ್ವರಿ ಪ್ರಯತ್ನ ಪಡ್ತಾಳೆ. ಈ ಕಡೆ ಸಾವಿತ್ರಿ ಕೂಡ ಈ ಮದುವೆ ನಿಂತು ನಾನು ಹೇಳಿದ ಹುಡುಗನ ಜೊತೆ ಮದುವೆ ಆದರೆ ನನಗೆ ಲಾಭ ಇದೆ, ಇದರಿಂದ ನಾನು ಲಾಭ ಮಾಡ್ಕೋಬೋದು ಅಂತ ಸಾವಿತ್ರಿ ವಿನಂತಿ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಒಳ್ಳೆಯದಾಗಿ ಯೋಚನೆ ಮಾಡ್ತಿರೋದು ಪಾಪ ವಿದ್ಯೆ ಕ್ವಾಟ್ಲೆ, ಇವರು ಶಿವರಾಮೇಗೌಡರಿಗೋಸ್ಕರ ಯೋಚನೆ ಮಾಡ್ತಿದ್ದಾರೆ. ನಾಳೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸಹಿತ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.